ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈಗಾಗಲೇ ನೀವು ಎದ್ದು ದೇವರೊಂದಿಗೆ ಮಾತಾಡಿಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ಒಂದು ವೇಳೆ ಇಂಡಿಯಾದಲ್ಲದೆ ನೀವು ಹೊರದೇಶದಲ್ಲಿರೋದಾದ್ರೆ, ನಿಮಗೆ ಸಾಯಂಕಾಲ ವೇಳೆಯಾಗಿರೋದಾದ್ರೆ ಬನ್ನಿರಿ. ಈ ಸಾಯಂಕಾಲ ವೇಳೆಯಲ್ಲಿಯೂ ಕರ್ತನನ್ನು ಸ್ತುತಿಸೋಣ. ಮತ್ತೊಂದು ಸಮಯ ಬೇರೆ ಯಾವುದೋ ಸಮಯ ಆಗಿದ್ರೂ ಕೂಡ ದೇವರೊಂದಿಗೆ ಸಹವಾಸ ಮಾಡುವಂಥದ್ದು ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿ ಕೆಲವರು ಮಿಡ್ನೈಟ್ 2:30 ಸಮಯದಲ್ಲಿಯೂ ಕೂಡ ಕಾದುಕೊಂಡವರಾಗಿ ಅನುದಿನದ ಧ್ಯಾನ ನೀವು ಕೇಳ್ತಾ ಇದ್ದೀರಿ ಎಂದು ತಿಳಿದುಕೊಂಡು ಕರ್ತನಿಗೆ ಎಷ್ಟೋ ಸ್ತುತಿಸುತ್ತೇನೆ. ಒಂದು ವೇಳೆ ನೀವು ಲೈವ್ ಮಿಸ್ ಮಾಡಿಕೊಂಡ್ರು ಕೂಡ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲಿನ ಪ್ಲೇಲಿಸ್ಟ್ಗೆ ಹೋಗೋದಾದ್ರೆ ಈ ಎಲ್ಲಾ ಪ್ರೋಗ್ರಾಮ್ಸ್ ನೋಡಬಹುದು. ಹಾಗಂತ ಎಲ್ಲವೂ ಒಂದೇ ಸಾರಿ ಪ್ಲಾನ್ ಮಾಡಿ ನೋಡೋಣ ಅಂದ್ಕೊಳ್ಬೇಡಿ. ಯಾವಾಗ ದೇವರು ನಮ್ಮ ಸಂಗಡ ನೇರವಾಗಿ ಮಾತಾಡ್ತಾರೆ ಗೊತ್ತಾ, ಅನುದಿನವೂ ನಾವು ದೇವರೊಂದಿಗೆ ಸಹವಾಸ ಮಾಡುವಾಗ ಸಮೃದ್ಧಿಯಾದ ಆಶೀರ್ವಾದ ಹೊಂದುತ್ತೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮೆಲ್ಲರಿಗೆ ಆಸೆ ಇರುತ್ತೆ, ಭಕ್ತಿವಂತರಾಗಿರಬೇಕು, ಒಳ್ಳೆಯವರಾಗಿರಬೇಕು, ದೇವರಿಗೆ ಇಷ್ಟಕರವಾಗಿಯೂ ಮನುಷ್ಯರಿಗೂ ಇಷ್ಟಕರವಾಗಿಯೂ ಇರಬೇಕು, ಎಲ್ಲರಿಂದಲೂ ಮೆಚ್ಚುಗೆ ಹೊಂದಬೇಕೆಂಬ ಆಸೆ ಇರುತ್ತೆ. ಹೌದೋ ಅಲ್ಲವೋ? ಖಂಡಿತವಾಗಿಯೂ ಇರುತ್ತೆ. ಹಾಗಾದರೆ ಯಾಕೆ ನಾವು ಕೆಟ್ಟ ಹೆಸರು ತಂದುಕೊಳ್ತಿದ್ದೇವೆ, ಭಕ್ತಿಹೀನರಾಗ್ತಿದ್ದೇವೆ? ಯಾಕೆ ಇತರರನ್ನು ಬಾಧೆಪಡಿಸ್ತಿದ್ದೇವೆ, ದೇವರನ್ನು ದುಃಖಪಡಿಸ್ತಿದ್ದೇವೆ? ನೋಡಿ, ಮುಖ್ಯವಾದ ಕಾರಣವೇನೆಂದರೆ ನಮ್ಮ ಮಾತುಗಳ ನಿಮಿತ್ತ. ನಮ್ಮ ಮಾತುಗಳು ಸರಿಯಾಗಿರೋದಾದರೆ ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ಕೆಲವೊಂದು ಸಂತೋಷಪಡಿಸುವಂತಹ, ತೋರ್ವಿಕೆಗೆ ಉಲ್ಲಾಸಪಡಿಸುವ ಮಾತುಗಳು. ಆ ಮೋಸಭರಿತವಾದ ಮಾತು ಹೇಳಿದ್ರೆ ಸ್ವಲ್ಪ ಹೊತ್ತು ಸಂತೋಷ ಪಡ್ತಾರೇನೋ, ಆದರೆ ಒಂದಲ್ಲ ಒಂದು ದಿವಸ ಸತ್ಯ ಬಯಲಾದ್ರೆ ನಿಮ್ಮನ್ನು ಎಲ್ಲರೂ ಬೈಕೊಳ್ತಾರೆ. ನಾವು ದೇವರೊಂದಿಗೆ ಸಹವಾಸ ಮಾಡುತ್ತಿರುವಾಗ ನಮ್ಮ ನಾಲಿಗೆಯನ್ನು ನಮ್ಮ ಹತೋಟಿಯಲ್ಲಿಟ್ಕೊಳ್ಬೇಕು ಪ್ರಿಯರೇ. ನಮಗೆ ದೇವರು ನಾಲಿಗೆ ಕೊಟ್ಟಿದ್ದು ಬಾಯಿಗೆ ಬಂದಂತೆ ಮಾತಾಡಲು ಅಲ್ಲ, ದೇವರನ್ನು ಸ್ತುತಿಸುವುದಕ್ಕಾಗಿ, ನೆರೆಯವರನ್ನು ಆಶೀರ್ವದಿಸುವುದಕ್ಕಾಗಿ, ಮೇಲನ್ನುಂಟು ಮಾಡುವುದಕ್ಕಾಗಿ, ಮತ್ತಷ್ಟು ಮುಖ್ಯವಾಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ದೇವರು ನಾಲಿಗೆ ಕೊಟ್ಟಿದ್ದಾರೆ. ಎಷ್ಟು ಜನ ಈ ದಿನ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಲಿಕ್ಕಾಗುತ್ತಿದೆ? ಬಹಳಷ್ಟು ಸಾರಿ ನಮ್ಮ ಹೃದಯ ಸ್ಥಿತಿ, ನಮ್ಮ ಮಾತುಗಳು ಬಯಲುಪಡಿಸುತ್ತವೆ. ಒಂದು ಸಾರಿ ಕೀರ್ತನೆ 36ನೇ ಅಧ್ಯಾಯ ನೋಡೋದಾದರೆ 3ನೇ ವಚನ ಹೇಳುತ್ತೆ, ಅವನ ಬಾಯಿಯ ಮಾತುಗಳು ಪಾಪಕ್ಕೂ ಕಪಟಕ್ಕೂ ಆಸ್ಪದವಾಗಿವೆ. ಅವರ ಬಾಯಿಯ ಮಾತುಗಳು ಪಾಪಕ್ಕೂ ಕಪಟತನಕ್ಕೂ ಕಾರಣವಾಗುತ್ತಿವೆ. ಮಾತಾಡೋದು ಸುಲಭ ಪ್ರಿಯರೇ, ಮೌನವಾಗಿರೋದೇ ಕಷ್ಟ. ಯೇಸು ಕಲಿಸಿದ್ದಾರೆ ನಾವು ಮೌನವಾಗಿರಬೇಕೆಂದು. ಆತನಿಗೆ ಎಷ್ಟೇ ಜನ ಬೈದರು, ದೂಷಿಸಿದರು, ಅಪನಿಂದನೆ ಹೋರಿಸಿದರು, ಆತನು ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಮೌನವಾಗಿದ್ದ, ಬಾಯಿ ತೆರೆಯಲೇ ಇಲ್ಲ. ಅದರ ಮೂಲಕ ನಮಗೊಳ್ಳೆ ಮಾದರಿಯನ್ನು ತೋರಿಸಿದ. ನಿಜವಾಗ್ಲೂ ಯಾರಾದರೂ ನಮ್ಮ ಅಹಂಭಾವಕ್ಕೆ ಧಕ್ಕೆ ಮಾಡುವುದಾದರೆ ನಮಗೆ ಬಹಳ ಕೋಪ ಬರುತ್ತೆ. ನಿಮಗೆ ಎಂದಾದರೂ ಕೋಪ ಬಂದಿದೆಯಾ? ಕೋಪ ಬಂದಾಗ ನೀವೇನ್ ಮಾತಾಡ್ತೀರಿ ಎಂದು ನಿಮಗೆ ಅರ್ಥ ಆಗೋದಿಲ್ಲ. ಅನೇಕ ಸಾರಿ ನಮ್ಮ ಮಾತಿನಲ್ಲಿ ನಾವು ತಪ್ಪಿ ಹೋಗಲು ಮೂಲ ಕಾರಣವೇನೆಂದರೆ ಕೋಪ. ಆ ಕೋಪದಲ್ಲಿ ಹೊಲಸು ಮಾತಾಡುವಂಥವರಿದ್ದಾರೆ, ನೀಚವಾದ ಮಾತಾಡುವಂಥವರಿದ್ದಾರೆ, ಕತ್ತಿಯಂತೆ ತಿವಿದ ಹಾಗೆ ಮಾತಾಡುವವರಿದ್ದಾರೆ ಎಂದು ಬೈಬಲ್ ಹೇಳುತ್ತದೆ. ಅದಕ್ಕೆ ಕೋಪ ಅಡಗಿಸಿಕೊಳ್ಳಿರಿ, ಆಗ್ರಹ ಬಿಟ್ಟು ಬಿಡಿರಿ ಎಂದು ಬೈಬಲ್ ಹೇಳುತ್ತೆ. ಕೋಪ ಬಂದಾಗ ಮತ್ತಷ್ಟು ಹೆಚ್ಚಾಗಿ ನೀವು ಬಾಯಿ ಬಿಚ್ಚಲಾರದೆ ಇರುವುದನ್ನು ಕಲಿತುಕೊಳ್ಳುವುದಾದರೆ ಆತ್ಮಿಕವಾಗಿ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಹೀಗೋ ಮುಂದಕ್ಕೆ ಸಾಗುತ್ತಿದ್ದೇವೆ ನಂಬಿಕೆಯ ಜೀವಿತದಲ್ಲಿ. ಮಾತಿನಲ್ಲಿ ಯಾವನಾದರೂ ತಪ್ಪಲಾರದೆ ಇರೋದಾದರೆ ಅವನು ಬೇರೆ ಎಲ್ಲಾ ವಿಷಯಗಳಲ್ಲಿ ತಪ್ಪಲಾರದವನಾಗಿರ್ತಾನೆಂದು ಬೈಬಲ್ ಹೇಳುತ್ತೆ. ಯಾಕೋಬ ಪತ್ರಿಕೆಯಲ್ಲಿ ಬಹಳ ಚೆನ್ನಾಗಿ ಬರೆಯುತ್ತಾನೆ ಯಾಕೋಬನು. ನಾಲಿಗೆ ಒಂದು ಚಿಕ್ಕ ಅವಯವವಾಗಿದ್ರೂ ಕೂಡ ಒಮ್ಮೆ ಓದಿಕೊಳ್ಳೋಣ ಬನ್ನಿರಿ. ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೇ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ನಮ್ಮ ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರ್ಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ.
ಈ ನಾಲಿಗೆ ಚಿಕ್ಕದಾಗಿದ್ದರೂ ಕೂಡ ಬಹಳ ಕೊಚ್ಚಿಕೊಳ್ತಾ ಇರ್ತದಂತೆ. ನಿಜವೇ? ನಾವು ನಾಲಿಗೆಯನ್ನು ಕೊಯ್ದು ಕೈಯಲ್ಲಿ ಇಟ್ಕೊಂಡ್ರೆ 3 ಇಂಚ್ ಇರುತ್ತೆ, ಅದು ಬಹುಶಃ ರಬ್ಬರ್ ಹಾಗೆ. ಆದರೆ ಈ ನಾಲಿಗೆ ಮಾತಾಡುವ ಮಾತುಗಳು, ಈ ನಾಲಿಗೆ ಹೇಳಿಕೊಳ್ಳುವ ಜಂಬಗಳು, ಈ ನಾಲಿಗೆ ಮಾಡುವ ಮೋಸಗಳು ಸರ್ವ ಶರೀರವನ್ನು, ಈ ಜೀವಿತವನ್ನು, ಕುಟುಂಬದ ಭಕ್ತಿಯನ್ನು ನಾಶನ ಮಾಡಿಬಿಡುತ್ತೆ. ನೋಡಿ, ಹೊಲಸೊಲಸು ನೀಚವಾಗಿ ಮಾತಾಡುವಂಥವರನ್ನು ಯಾರು ಗೌರವಿಸುತ್ತಾರೆ ಹೇಳ್ರಿ? ಯಾರು ಪ್ರೀತಿಸಿ ಅಭಿನಂದಿಸುತ್ತಾರೆ ಹೇಳಿ? ಯಾರು ಸೇರಿಸಿಕೊಳ್ತಾರೆ ಹೇಳಿ? ದೇವರ ಮಕ್ಕಳಾಗಿರುವಂತಹ ನಾವು ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಕೊಳ್ಳುವುದನ್ನು ಕಲಿಯಬೇಕು. ಅದು ಬಹಳ ಜಂಬ ಕೊಚ್ಕೊಳ್ತಾ ಇರುತ್ತೆ. ಯಾವನಾದರೂ ನಾನು ಭಕ್ತಿವಂತನೆಂದು ಹೇಳಿಕೊಂಡು ತನ್ನ ನಾಲಿಗೆಗೆ ಕಡಿವಾಣ ಹಾಕಿಕೊಳ್ಳದಿದ್ದರೆ ಅವನ ಭಕ್ತಿ ವ್ಯರ್ಥ ಎಂಬುದಾಗಿ ಯಾಕೋಬ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ನಾಲಿಗೆಗೆ ಏನಿರಬೇಕಂತೆ? ಕಡಿವಾಣ ಇರಬೇಕು. ಕಡಿವಾಣ ಅಂದ್ರೆ ಗೊತ್ತಲ್ಲವೇ? ಕುದುರೆಗೆ ಕಡಿವಾಣ ಹಾಕುತ್ತಾರೆ. ಬಾಯಿಗೆ ಒಂಥರ ಕಡಿವಾಣ ಕಟ್ಟುತ್ತಾರೆ. ಅದನ್ನು ಹಿಡಿದುಕೊಂಡು ಆ ಕುದುರೆಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾನೆ. ಅದು ವೇಗವಾಗಿ ಹೋಗಬೇಕಾದರೂ, ನಿಲ್ಲಬೇಕಾದರೂ, ಅದು ಆ ಕಡೆ ಈ ಕಡೆ ತಿರುಗಬೇಕಾದರೂ ಆ ಒಂದು ಕಡಿವಾಣ ಕಂಟ್ರೋಲ್ ಮಾಡುತ್ತೆ. ನಾವು ಕೂಡ ನಮ್ಮ ನಾಲಿಗೆಯನ್ನು ದೇವರಿಗೆ ಒಪ್ಪಿಸಬೇಕು. ದೇವರೇ, ಇದನ್ನು ಮಾತಾಡನ್ನುತ್ತೀರೋ? ದೇವರೇ, ಈ ಸಮಯದಲ್ಲಿ ನಾನೇನು ಮಾತಾಡಬೇಕೆಂದು ದೇವರಿಗೆ ಎಂದಾದರೂ ಪ್ರಾರ್ಥಿಸಿದ ಸಮಯ ಇದೆಯಾ? ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಪೀಕ್ ಎಂಬುದಾಗಿ ಒಂದು ಹೇಳಿಕೆ ಇದೆ. ಮಾತಾಡುವುದಕ್ಕಿಂತ ಮುಂಚೆ 2 ಸಾರಿ ಆಲೋಚಿಸಿರಿ. ಇದು ಅವಶ್ಯಕವಾಗಿದೆಯೋ? ಇದು ನಿಜವೋ? ಇದು ಪ್ರಯೋಜನಕರವಾಗಿದೆಯೋ? ಇದು ಮೇಲನ್ನುಂಟು ಮಾಡುವಂಥದ್ದಾಗಿದೆಯೋ? ಏನೋ ಬಾಯಿಂದ ದುಡುಕಿ ಒಂದೇ ಸಮನೆ ಒದರಿ ಸಾರಿ ಅಂದ್ರೆ ನಡೆಯಲ್ಲ. ಕಾಲು ಜಾರ್ ಬಿದ್ರೆ ಎತ್ತಬಹುದು, ನಾಲಿಗೆಯಿಂದ ದುಡುಕಿದ್ರೆ ನಡೆಯಲ್ಲ. ನಿಜವೇ ಅಲ್ಲವೋ? ಬಿದ್ದ ನಾಲಿಗೆ ಮತ್ತೆ ಎತ್ತಿಟ್ಕೊಳ್ಳಲಿಕ್ಕಾಗೋದಿಲ್ವಲ್ಲ. ಅದಕ್ಕೆ ನಾವು ಬಹು ಜಾಗರೂಕರಾಗಿರಬೇಕು. ಅದಕ್ಕೆ ದಾವೀದನಂತಹ ಭಕ್ತನು ಒಂದಿದ್ದಾನೆ. ಭಕ್ತಿಹೀನರು ನನ್ನ ಸುತ್ತಲೂ ಇರುವಾಗ ನನ್ನ ಬಾಯಿಗೆ ನಾನು ಕುಕ್ಕೆ ಇಟ್ಟುಕೊಂಡೇನೋ ಅನ್ನುತ್ತಾನೆ. ಕುಕ್ಕೆ ಅಂದ್ರೆ ಏನು? ಈ ಹುಲ್ಲು ತಿನ್ನಲಾರದಂತೆ ಪ್ರಾಣಿಗಳಿಗೆ, ಪಶುಗಳಿಗೆ ಅವುಗಳ ಬಾಯಿಗೆ ಚೀಲದಂತೆ ಕಟ್ತಾರೆ, ಅದನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಬಾಯಿ ತೆರೆಯಲಾರದಂತೆ, ಬಾಯಿಗೆ ಬಂದಂತೆ ಮಾತಾಡದ ಹಾಗೆ ಕುಕ್ಕೆ ಹಾಕಿಕೊಂಡಿದ್ದೇನೆ ಅನ್ನುತ್ತಾನೆ. ಒಮ್ಮೆ ನೋಡೋಣ ಬನ್ನಿರಿ. ಕೀರ್ತನೆ 39ನೇ ಅಧ್ಯಾಯ, ಬಹಳ ಒಳ್ಳೆ ವಚನವಾಗಿದೆ. ಕೀರ್ತನೆ 39ನೇ ಅಧ್ಯಾಯ ವಚನ 1. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನನ್ನ ಮಾರ್ಗಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ನನ್ನ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಯಾಕೆಂದರೆ ಭಕ್ತಿಹೀನರೊಂದಿಗೆ ನಾವು ಮಾತಾಡುವಾಗ ನಾವು ಭಕ್ತಿಹೀನರಾಗುತ್ತೇವೆ. ಅವಿಶ್ವಾಸಿಗಳೊಂದಿಗೆ ಮಾತಾಡುವಾಗ ಅವಿಶ್ವಾಸಿಗಳಾಗ್ತೇವೆ. ಅದಕ್ಕೆ ಅನವಶ್ಯಕವಾದ ಮಾತುಗಳನ್ನಾಡದೆ ನನ್ನ ಬಾಯಿಗೆ ಕುಕ್ಕೆ ಹಾಕಿಕೊಂಡೇನು ಅನ್ನುತ್ತಾನೆ ದಾವೀದನು. ಯೆಶಾಯನಂತಹ ಪ್ರವಾದಿಯೇ ದೇವರ ಆಲಯದೊಳಗೆ ಹೋಗಿ ಕೂಗಿಕೊಳ್ತಾನೆ, ಅಯ್ಯೋ, ನಾನು ಹೊಲಸು ತುಟಿಯುಳ್ಳವನು, ಹೊಲಸು ತುಟಿಯುಳ್ಳ ಜನರ ಮಧ್ಯದಲ್ಲಿ ವಾಸ ಮಾಡುವವನು, ನಾನು ನಶಿಸಿ ಹೋದೆನಲ್ಲಾ. ಅಂದರೆ ಅಪವಿತ್ರವಾದ ತುಟಿಗಳುಳ್ಳಂತಹ ಮನುಷ್ಯರ ಮಧ್ಯದಲ್ಲಿ ನಿವಾಸಿಸಿರೋದ್ರಿಂದ, ಅಪವಿತ್ರವಾದ ಮಾತುಗಳನ್ನು ಕೇಳುತ್ತಾ ಇರೋದ್ರಿಂದ, ಅಪವಿತ್ರರೊಂದಿಗೆ ನಾನಿರುತ್ತಾ ಇರೋದ್ರಿಂದ ನಾನು ಅದೇ ವಿಧಾನದಲ್ಲಿ ಮಾತಾಡ್ತಿದ್ದೇನೆ ಅನ್ನುತ್ತಾನೆ. ಹೌದು ಪ್ರಿಯರೇ, ನೋಡಿ, ನಾವು ಯಾವ ಭಾಷೆ ಜನರ ನಡುವೆ ಇರ್ತೇವೋ ಹಾಗೆ ಮಾತಾಡ್ತೇವೆ. ಕನ್ನಡ, ತಮಿಳ್, ಇಂಗ್ಲಿಷ್. ಒಂದು ವೇಳೆ ಹೊಲಸು ಮಾತಾಡುವವರೊಂದಿಗೆ ಇರೋದಾದ್ರೆ, ಮೋಸಗಾರರೊಂದಿಗೆ ಇರೋದಾದ್ರೆ ನಿಮ್ಮ ಬಾಯಿಂದ ಅದೇ ಬರುತ್ತೆ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ಬಾಯಿಗೆ ಕುಕ್ಕೆ ಹಾಕಿಕೊಂಡೇನೆಂದು ನಾನೇನು ಮಾತನಾಡದೆ ಮೌನವಾಗಿದ್ದೆನು. ನಮ್ಮ ನಾಲಿಗೆ ನಮ್ಮ ವಶದಲ್ಲಿರೋದಾದ್ರೆ ಸರ್ವ ಸಮಸ್ಯೆ ತೀರಿ ಹೋಗ್ತವೆ ಪ್ರೇರೆ. ಗಂಡ ಹೆಂಡತಿಯರ ನಡುವೆ ಕೂಡ ಸಣ್ಣ ಸಣ್ಣ ಮಾತಿಗೆ ಜಗಳ ಬರಲು ಕಾರಣವೇನೆಂದರೆ, ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುತ್ತಾ ಕೋಪದಿಂದ ಏನೋ ಮಾತಾಡುವಾಗ ಅದೇ ದೊಡ್ಡದಾಗಿ ಮಾಡಿ ಜಗಳ ಮಾಡಿಕೊಳ್ತಾರಲ್ಲವೇ. ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ಮೌನವಾಗಿದ್ರೆ ಜಗಳ ನಿಂತು ಹೋಗುತ್ತೆ. ಗಂಡ ಎಷ್ಟೊತ್ತು ಕಿರ್ಚಾಡ್ಲಿಕ್ಕಾಗತ್ತೆ ಹೇಳಿ? ಇಲ್ಲವೇ ಹೆಂಡತಿ? ಹೌದಲ್ಲವೇ? ಕಿರ್ಚಿ ಕಿರ್ಚಿ ಆಯಾಸಗೊಂಡು ಕೊನೆಗೆ ಗಂಡ ಕೂತ್ಕೊಳ್ತಾನೆ. ಅದರ ಬದಲಿಗೆ ಒಬ್ಬರು ಘರ್ಷಣೆಗೊಳಗಾದ್ರೆ ಒಬ್ಬರು ಕಿರ್ಚಿ ಮಾತಾಡ್ತಾರೆ, ಒಬ್ಬರು ಕಿರ್ಚಿ ಮಾತಾಡಿದ್ರೆ ಮತ್ತೊಬ್ಬರು ಘರ್ಷಣೆಗೊಳಗಾಗ್ತಾರೆ.
ಅದು ಎಷ್ಟು ದೊಡ್ಡ ಜಗಳವಾಗುತ್ತೆ ಗೊತ್ತಾ? ಎಷ್ಟೋ ಪ್ರಮಾದ, ನಷ್ಟ, ಕೊಲೆ, ಅದರಿಂದ ಎಷ್ಟೋ ಅವಮಾನಗಳು ಉಂಟಾಗ್ತವೆ. ಕೆಲವರಲ್ಲಿ ಅದನ್ನು ನೋಡ್ತೇವಲ್ಲವೇ? ಯೇಸುವೆ, ನನ್ನ ನಾಲಿಗೆ ಹತೋಟಿಯಲ್ಲಿಟ್ಕೊಳ್ಳಲು ಕಲಿಸಿಕೊಡಿ ಎಂದು ಕೇಳೋಣವೇ? ನಿನ್ನ ಯಜ್ಞವೇದಿ ಬಳಿಯಲ್ಲಿರುವ ಕೆಂಡದಿಂದ ನನ್ನ ನಾಲಿಗೆ ಪರಿಶುದ್ಧಗೊಳಿಸಿರಿ. ನನಗೋಸ್ಕರ ಶಿಲುಬೆಯನ್ನು ಹೊರುತ್ತಾ ನನ್ನ ನಿಂದೆ ಹೊತ್ತುಕೊಂಡರು, ನನ್ನ ಅವಮಾನ ಹೊತ್ತಿಕೊಂಡರು ಮೌನವಾಗಿರುವ ನಿಮ್ಮ ಹಾಗೆಯೇ ಈ ಅನ್ಯಾಯದ ಲೋಕದಲ್ಲಿ, ಈ ಅಪವಿತ್ರವಾದ ಲೋಕದಲ್ಲಿ ಅನವಶ್ಯಕವಾದ ಮಾತುಗಳನ್ನು ಮಾತಾಡದೆ ನನ್ನ ನಾಲಿಗೆಯನ್ನು ದೇವರೇ ಪರಿಶುದ್ಧಗೊಳಿಸಿರಿ ಎಂದು ಈ ಉದಯ ಕಾಲ ಸಮಯದಲ್ಲಿ ಪ್ರಾರ್ಥಿಸಿರಿ. ನೀವು ಮಾತಾಡಬೇಕಾದಾಗ ಇದು ಸತ್ಯವಾಗಿದೆಯೋ, ಇದು ಅವಶ್ಯಕವಾಗಿದೆಯೋ, ಇದು ಒಳ್ಳೆಯದಾಗಿದೆಯೋ, ಇದು ನಿಜವಾದದ್ದೋ, ಇದರಿಂದ ಯಾರಿಗೆ ಹಾನಿ ಆಗುವುದಿಲ್ಲವೋ ಎಂದು ಆಲೋಚಿಸಿರಿ. ಆಲೋಚಿಸುವುದಕ್ಕೆ ಸಮಯ ಇಲ್ಲ ಪ್ರಿಯರೇ. ಆ ಒಂದು ಕೋಪ ಉಂಟಾದಾಗ, ಆಕ್ರೋಶ ಉಂಟಾದಾಗ, ಆಗ ನಾಲಿಗೆ ತೆರೆದು ಮಾತಾಡುವಾಗ ಶಾಪಗಳು ಬರ್ತವೆ. ಅಯ್ಯೋ, ವಾಕ್ಯ ಹೇಳುತ್ತೆ, ನಿಮ್ಮ ಬಾಯಿಂದ ಆಶೀರ್ವಾದದ ನುಡಿಗಳೇ ಹೊರತು ಶಾಪದ ನುಡಿಗಳು ಬರಬಾರದು ಎಂಬುದಾಗಿ. ನೀವು ಪರಲೋಕದ ತಂದೆಗೆ ಪ್ರಾರ್ಥಿಸುವವರಾಗಿರೋದಾದರೆ ನಿಮ್ಮ ಪಕ್ಕದಲ್ಲಿರುವವರಿಗೆ ಶಪಿಸುವವರಾಗಿರೋದಿಲ್ಲ, ಅವರನ್ನು ಕ್ಷಮಿಸುವವರಾಗಿರುತ್ತೀರಿ. ಯಾಕೋಬ ಪತ್ರಿಕೆ ಕನಿಷ್ಠ 3ನೇ ಅಧ್ಯಾಯ ಪೂರ್ತಿಯಾಗಿ ಒಮ್ಮೆ ಓದಿ ನೋಡಿ. ನಮ್ಮ ನಾಲಿಗೆ ಹೇಗೆ ಹತೋಟಿಯಲ್ಲಿಟ್ಕೊಳ್ಬೇಕೆಂದು ತಿಳಿಸಿಕೊಡುತ್ತೆ. ಜ್ಞಾನೋಕ್ತಿಗಳಲ್ಲಿ ಅನೇಕ ಭಾಗದಲ್ಲಿ ತಿಳಿಸಿಕೊಡುತ್ತೆ. ನಾಲಿಗೆಯ ಮಾತುಗಳಿಂದ ನಾವು ದಾರಿ ತಪ್ಪಲಾರದೆ ಇರಬೇಕಾದರೆ ನಾವು ದೇವರ ಮಾರ್ಗದಲ್ಲಿ ನಡೆಯುವಂಥವರಾಗಿರ್ತೇವೆ. ನಿಮ್ಮ ನಾಲಿಗೆಯ ಮಾತುಗಳಿಂದ ನಿಮ್ಮ ದೇಹಕ್ಕೆ ಶಿಕ್ಷೆ ಉಂಟಾಗದಂತೆ ನೋಡಿಕೊಳ್ಳಿರಿ. ಹೌದಲ್ಲವೇ? ಅನವಶ್ಯಕವಾದವುಗಳನ್ನು ಮಾತಾಡಿ ಪೆಟ್ಟು ತಿನ್ನುವಂಥವರಿದ್ದಾರೆ. ಅನೇಕ ಸಾರಿ ಗಂಡ ಹೆಂಡತಿಯರ ವಿಷಯದಲ್ಲಿ ಹೇಳ್ತಾರೆ, ಅವನ ಕೈ ನಿಲ್ಲಲ್ಲ, ಇವಳ ಬಾಯಿ ನಿಲ್ಲಲ್ಲ ಎಂದು. ಈ ದಿನ ಹೇಳಿ, ಯೇಸುವೆ, ನನ್ನ ನಾಲಿಗೆಯನ್ನು ಹತೋಟಿಯಲ್ಲಿಟ್ಕೊಳ್ಳುವುದಕ್ಕಾಗಿ ನಿಮ್ಮ ಸಹಾಯ ದಯಪಾಲಿಸಿರೆಂದು ಬೇಡಿಕೊಳ್ಳಿರಿ. ಬಾಯಿ ತೆರೆಯುವುದಾದರೆ ದೇವರಿಗೆ ಮೊರೆ ಇಡಿರಿ. ಬಾಯಿ ತೆರೆಯುವುದಾದರೆ ಪ್ರೀತಿಯಿಂದ ಮಾತಾಡ್ರಿ. ನಿಮ್ಮ ಸಂಭಾಷಣೆ ಕೃಪಾಸಹಿತವಾಗಿ ಉಪ್ಪು ಬೆರೆಸಿದಂತೆ ರುಚಿಕರವಾಗಿಯೂ ಇರಬೇಕು, ಕೃಪೆಯಿಂದ ಕೂಡಿದಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ನಮ್ಮ ಬಾಯಿಂದ ಹೊಲಸು ಮಾತುಗಳಾಗಲಿ, ಸೊರಸೋಕ್ತಿಗಳಾಗಲಿ, ಸುಳ್ಳು ಮಾತುಗಳಾಗಲಿ ಅವು ನಮಗೆ ಒಪ್ಪೋದಿಲ್ಲ ಎಂದು ಬೈಬಲ್ ಎಚ್ಚರಿಸುತ್ತೆ. ನಿಮ್ಮ ಭಕ್ತಿ ನಿಮ್ಮ ಆಚಾರ ಪದ್ಧತಿಯಲ್ಲಿ ಅಲ್ಲ ಪ್ರಿಯರೇ, ನಿಮ್ಮ ಮಾತಿನಿಂದಲೇ ಗೊತ್ತಾಗುವಂಥದ್ದಾಗಿರುತ್ತೆ. ಒಬ್ಬನು ಆಡುವ ಮಾತಿನಿಂದಲೇ ಅವನ ಹೃದಯ ಸ್ಥಿತಿ ಎಂಥದಾಗಿದೆ, ಅವನು ಯಾವ ಸ್ಥಾನದಲ್ಲಿದ್ದಾನೆಂದು ಗುರುತಿಸಬಲ್ಲಬಹುದು. ನೀವು ಬಾಯಿ ತೆರೆಯುವಾಗ ದೇವರ ಮಾತುಗಳು ನಿಮ್ಮ ಬಾಯಿಂದ ಬರ್ತಾ ಇವೆಯಾ? ವಾಕ್ಯಾನುಸಾರವಾದ ಮಾತುಗಳು ನಿಮ್ಮ ಬಾಯಿಂದ ಬರ್ತಾ ಇವೆಯೋ, ಇಲ್ಲವೇ ಲೋಕಾನುಸಾರವಾದಂತಹ ಮಾತುಗಳು ಬರ್ತಾ ಇವೆಯೋ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕಾದರೆ ಒಂದು ದಿನ ನಿಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡಿ ನೋಡಿಕೊಳ್ಳಿ. ನಿಮ್ಮ ಸೆಲ್ಫೋನ್ನಲ್ಲಿ ರೆಕಾರ್ಡಿಂಗ್ ಇರುತ್ತೆ ಅಲ್ಲವೇ? ಏನೇನು ಮಾತಾಡಿದ್ದೇನೆ ಇದೇನೆ ಎಂದು ತಿಳ್ಕೊಳ್ಳುವಾಗ ಕೇಳಿ, ನಿಮಗೇ ಅಸಹ್ಯವೆನಿಸುತ್ತೆ. ದೇವರು ನಮ್ಮನ್ನು ಪ್ರೀತಿಪೂರ್ಣರಾಗಿರಬೇಕೆಂದು, ಸಾತ್ವಿಕರಾಗಿರಬೇಕೆಂದು, ಕ್ಷಮಿಸುವವರಾಗಿರಬೇಕೆಂದು, ಪ್ರೀತಿ ಹಂಚುವವರಾಗಿರಬೇಕೆಂದು, ಆಶೀರ್ವದಿಸುವವರಾಗಿರಬೇಕೆಂದು ಆಶಿಸುತ್ತಿದ್ದಾರೆ. ನಿಮ್ಮ ಮಕ್ಕಳ ಮೇಲೆ ಕೋಪಗೊಂಡಾಗ ಕೂಡ ಬಾಯಿಗೆ ಬಂದಂತೆ ಬೈಬೇಡಿ. ಒಬ್ಬ ತಾಯಿ ಹೋಗಿ ಸಾಯಿ ಅಂತ ಮಗನಿಗೆ ಬೈದಳಂತೆ. ಆಕೆ ಮಗನು ಯಾವುದೋ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ. ಆ ಮಾತು ಆ ಮಗುವಿನ ಮನಸ್ಸು ನೋಯಿಸಿತು. ಆ ಮಗು ಒಂದು ಬಾವಿಯಲ್ಲಿ ಬಿದ್ದು ಸತ್ತಿತು. ನಿಜವಾಗ್ಲೂ ನಡೆದ ಘಟನೆ ಇದು. ಶಾಪನಾರ್ಥಗಳು ನಿಮ್ಮ ಮಕ್ಕಳ ಮೇಲೆ ನುಡಿಯಬೇಡಿರಿ. ಪ್ರೋತ್ಸಾಹಕರವಾದ ಮಾತುಗಳನ್ನು ನಿಮ್ಮ ಬಾಯಿಂದ ಮಾತಾಡುವವರಾಗಿರಿ. ನೋಡಿ, ಹೃದಯದಲ್ಲಿ ತುಂಬಿಕೊಂಡಿರುವುದನ್ನೇ ಬಾಯಿಂದ ಮಾತಾಡ್ತೇವೆ. ನಿಮ್ಮ ಹೃದಯ ತುಂಬ ದೇವರ ಮಾತುಗಳಿರುವುದಾದ್ರೆ, ವಾಕ್ಯ ಇರುವುದಾದ್ರೆ, ನಿಮ್ಮ ಬಾಯಿಂದಲೂ ಕೂಡ ಪ್ರೀತಿ ಹೊರಬರುತ್ತೆ. ಅದಕ್ಕೆ ವಾಕ್ಯವನ್ನು ಧ್ಯಾನಿಸಿರಿ. ದೇವರೇ, ನಿನ್ನ ವಿರುದ್ಧ ಪಾಪ ಮಾಡದಂತೆ ನಿನ್ನ ವಾಕ್ಯ ನನ್ನ ಹೃದಯದಲ್ಲಿಟ್ಕೊಂಡಿದ್ದೇನೆಂದು ದಾವೀದನು ಹೇಳಿದಾನಲ್ಲವೇ? ಯಾವ ಮಾತುಗಳನ್ನು ನಾವು ಕೇಳ್ತೇವೋ ಆ ಮಾತುಗಳನ್ನೇ ಆಡ್ತೇವೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಮಾತು ಕೇಳ್ತಾ ಇದ್ದೀರಿ? ಟಿವಿಯಲ್ಲಿ ಬರುವಂತಹ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಆ ಅಸಭ್ಯವಾದಂತಹ ಮಾತುಗಳನ್ನು, ಅವುಗಳನ್ನೇ ಕೇಳ್ತಾ ಇರುವುದಾದ್ರೆ ಖಂಡಿತವಾಗಿ ನೀವು ಅವುಗಳನ್ನೇ ನಿಮ್ಮ ಬಾಯಿಂದ ಪ್ರತಿಬಿಂಬಿಸುತ್ತಾ ಇರುತ್ತೀರಿ. ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಿರಿ, ದೇವರ ವಾಕ್ಯ ಕೇಳಿಸಿಕೊಳ್ಳಿರಿ, ದೇವರ ಹಾಡುಗಳನ್ನು ಕೇಳಿಸಿಕೊಳ್ಳಿರಿ, ದೇವರೊಂದಿಗೆ ಸಮಯ ಕಳೆಯಿರಿ. ನೀವು ಯಾವುದೇ ಹೋರಾಟ ಮಾಡುವ ಅಗತ್ಯವಿಲ್ಲದೆ ನಿಮ್ಮ ನಾಲಿಗೆ ನಿಮ್ಮ ಹತೋಟಿಗೆ ಬರುತ್ತೆ. ನಿಮ್ಮ ನಾಲಿಗೆ ತೆರೆದು ಮಾತಾಡಿದ್ರೆ ಒಳ್ಳೆ ಮಾತುಗಳೇ ಬರುತ್ತವೆ, ಪ್ರೀತಿಯ ಮಾತುಗಳೇ ಬರ್ತವೆ, ದೇವರ ವಾಕ್ಯವೇ ಬರುತ್ತೆ. ಅವುಗಳನ್ನೇ ಆಡ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ,
ಯಾವನಾದರೂ ಭಕ್ತಿವಂತನೆಂದು ಹೇಳಿಕೊಂಡು ತನ್ನ ಬಾಯಿಗೆ ಕುಕ್ಕೆ ಹಾಕಿಕೊಳ್ಳದಿದ್ದರೆ ಅವನ ಭಕ್ತಿ ವ್ಯರ್ಥ. ನಾವು ನಿಮ್ಮ ಮಕ್ಕಳು ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಾ ಈ ಹೊಸ ವರ್ಷದಲ್ಲಿ ಮುಂದೆ ಸಾಗುತ್ತಿರುವಾಗ ನಮ್ಮ ಮಾತುಗಳು ಹತೋಟಿಯಲ್ಲಿರುವ ಹಾಗೆ ಸಹಾಯ ಮಾಡಿರಿ. ಸುಳ್ಳಾದ ಮಾತುಗಳು, ಕಪಟ, ಮೋಸ, ಕೋಪದಿಂದ ನೀಚವಾದ ಮಾತುಗಳಾಡುವಂಥವರಾಗಿ ನಾವು ನಿಮ್ಮ ಮುಂದೆ ಇರದೆ ನಮ್ಮ ನಾಲಿಗೆಗಳನ್ನು ನಿಮ್ಮ ಯಜ್ಞವೇದಿಯಲ್ಲಿರುವ ಅಗ್ನಿಯಿಂದ ಶುದ್ಧೀಕರಿಸಿರಿ. ನಮ್ಮ ನಾಲಿಗೆಗೆ ಕುಕ್ಕೆ ಹಾಕಿಕೊಂಡು ಬಲಹೀನರು ನಮ್ಮ ಮುಂದೆ ಇರುವಾಗ ಕುಕ್ಕೆ ಹಾಕಿಕೊಳ್ಳುವಂತೆ, ಮೌನವಾಗಿರುವಂತೆ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಯ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಡಾಕ್ಟರ್ ಜಯಪಾಲ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೆಯೇ ಉದಯಕಾಲದ ಅನುದಿನದ ಧ್ಯಾನ ಪ್ರತಿದಿನ ವೀಕ್ಷಿಸುತ್ತಾ ಅನೇಕರಿಗೆ ಇದರ ಕುರಿತು ತಿಳಿಯಪಡಿಸಿ ಅವರು ವೀಕ್ಷಿಸುವಂತೆ ಪ್ರೋತ್ಸಾಹಿಸಿ. ಈ ಅನುದಿನದ ಧ್ಯಾನದ ಮೂಲಕ ಎಷ್ಟೋ ಸಂದೇಶಗಳನ್ನು ನಾವು ಪೋಸ್ಟ್ ಮಾಡ್ತಿದ್ದೇವೆ. ನೀವು ಆತ್ಮೀಕವಾಗಿ ಬಲ ಹೊಂದಿ ಆತ್ಮೀಕವಾಗಿ ಆಶೀರ್ವದಿಸಲ್ಪಡುವುದಕ್ಕಾಗಿ ದೇವರ ಚಿತ್ತ ಇರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.